ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ನಮ್ಮ ಗಣೇಶ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಆಫ್ಟರ್ ಬ್ಯುಸಿ ಹಾಸ್ಪಿಟಲ್ ರೌಂಡ್ಸ್ ಮನೆಗೆ ಬಂದು ಬೇಗ ಡ್ರೈ ಫ್ರೂಟ್ಸ್ನ ತಿಂದು ಎನರ್ಜಿ ಬೇಕಲ್ವಾ, ಐ ವೆಂಟ್ ಟು ವರ್ಕೌಟಿಂದ ವಾಪಸ್ ಬಂದಮೇಲೆ ನಿಮ್ಮ ಪ್ರೀತಿಯ ತಾತನ ಜೊತೆಗೆ ಒಂದಷ್ಟು ಮಾತುಕತೆ. ಎಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ರು, ನೀವೇನಕ್ಕೆ ಬರ್ತಾನೆ ಇಲ್ಲ ಮಾತಾಡ್ತಾನೆ ಇಲ್ಲ ಅಂತವ. ಎಲ್ಲಿ ಅಲ್ಲಿ ಟಿವಿನಲ್ಲಿ ಎಲ್ಲರೂ ನೋಡ್ತಾರಲ್ಲ ನಮ್ಮನ್ನ, ಅವರು ನಮ್ ನೋಡ್ತಾರಲ್ಲ ಅವರು ನಿನ್ನ ಸ್ನೇಹಿತರು ಕೇಳ್ತಾರ. ಏನನ್ಬೇಕು ಏನನ್ಬೇಕು, ಮನೇಲಿ ಸ್ವಸ್ಥಾಗಿದ್ದಾರೆ ಅಂತ ಏನಾರು ಹಂಗೆ ಹೇಳ್ಬೇಕಾ? ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತ ನಿಮಗೆ ಬೇಜಾರಾ? ಇತ್ತೀಚೆಗೆ ತಾತನಿಗೆ ಬೇಜಾರು ಅವ್ರ ಜೊತೆ ಮಾತಾಡ್ತಾನೆ ಇಲ್ಲ ಅಂತ. ಬಿಕಾಸ್ ನಮ್ಮದೇ ಸುಮಾರಷ್ಟು ಸಮಸ್ಯೆಗಳು ನಡೀತಾ ಇದೆ. ಎಲ್ಲರ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ. ಒಂದು ಲಾಸ್ಟ್ 4 days ಬರೀ ಹಾಸ್ಪಿಟಲ್ ರೌಂಡ್ಸೇ ಆಗಿದೆ ಅಲ್ವಾ. ಸೊ ಹಾಸ್ಪಿಟಲ್ಗೆ ಹೋಗೋದು, ರಾತ್ರಿ ಬರೋದು, ಇದ್ರ ನಡುವೆ ತುಂಬ ಟೆನ್ಷನ್ಸ್ ಇರುತ್ತೆ. ನನಗಾದರೂ ದೀಪಗಾದ್ರೂ ಅಲ್ಲಿ ಇಲ್ಲಿ ಮ್ಯಾನೇಜ್ ಮಾಡೋದಿರುತ್ತೆ. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸಿಂದ ಇರ್ಬೋದು ಅಥವಾ ಮ್ಯಾನೇಜ್ ಮಾಡೋದಿರ್ಬೋದು, ನಮ್ಮದೇ ಆದಂಥ ಪರ್ಸ್ನಲ್ ಕೆಲಸ ಕೂಡ ಮಾಡಬೇಕು. ಈ ಥರ ಏನಾದರೂ ಸಮಸ್ಯೆ ಇದೆ ಅಂತ ನಮ್ಮ ಕೆಲ್ಸಕ್ಕೆ ನಾವು ರಜಾ ಹಾಕಿದ್ರೆ ಆಬ್ವಿಯಸ್ಲಿ ಬೇರೆ ರೀತಿಯಲ್ಲಿ ಅದೂ ಕಷ್ಟ ಆಗುತ್ತೆ ಅಲ್ವಾ. ಇಟ್ಸ್ ಬೀನ್ ರಿಯಲಿ ಟಫ್. ಒಬ್ಬೊಬ್ರಿಗೆ ಒಂದೊಂದು ಬೇಜಾರು. ತಾತನಿಗೆ ಅವ್ರದ್ದೇ ಟೆನ್ಷನ್. ಮೊಮ್ಮಕ್ಕಳು ಇಬ್ಬರೂ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಇಬ್ರಿಗೂ ನನ್ನ ಮೇಲೆ ಏನೋ ಬೇಜಾರಿದೆ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅವ್ರಿಗೆ. ಬಟ್ ನಮಗೆ ಇಲ್ಲ. ಥ್ಯಾಂಕ್ಫುಲಿ ಅಪ್ಪ ಅಮ್ಮ ಇದ್ದಾರೆ, ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಅದರ್ವೈಸ್ ತುಂಬ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ಬಟ್ ನಾವು ಖುಷಿಯಲ್ಲಿದ್ದಾಗ ಖುಷಿಯಿಂದ ಮಾತುಗಳು ಬರುತ್ತೆ, ಖುಷಿಯಾಗಿರ್ತೀವಿ. ಅದೇ ಮನ್ಸಿಗೆ ಬೇಜಾರಿದ್ದಾಗ ಆ ಮನಸ್ಸಿಂದ ಖುಷಿ ಬಂದಿಲ್ಲ ಅಂದರೆ ಅದು ಹೇಗಪ್ಪ. ನಾನು ವೆರಿ ಎಕ್ಸ್ಪ್ರೆಸಿವ್. ಖುಷಿಯಲ್ಲಿದ್ದರೆ ಖುಷಿಯಾಗಿರ್ತೀನಿ, ಮಾತಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಡಲ್ ಆಗಿದ್ದರೆ ಐ ವಿಲ್ ಬಿ ವೆರಿ ಸೈಲೆಂಟ್. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಇತ್ತೀಚೆಗೆ ವೀಡಿಯೋಸ್ ಮಾಡೋದಕ್ಕೂ. ಬಟ್ ಪುಷ್ ಮಾಡ್ತಾ ಇದ್ದೀನಿ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ ಅಂತ. ಏನು ತಿಂಡಿ? ದೋಸೆ. ಮನೆಗೆ ಹೋಗೋಣ. ಸೊ ಹಾಸ್ಪಿಟಲಿಂದ ಬಂದಿರೋದಷ್ಟೇ, ಬಂದು ಐ ಕ್ವಿಕ್ಲಿ ಚೇಂಜ್ ವರ್ಕೌಟ್ ಮಾಡಿದೆ ಸೊ ದಟ್ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ. ಆಮೇಲೆ ಎಲ್ಲರೂ ಚೆನ್ನಾಗಿದ್ದೀರಾ ಕೇಳಿ? ಎಲ್ಲರೂ ಚೆನ್ನಾಗಿದ್ದೀರಾ ಕೇಳಿ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದಾರೆ. ಹೌದಾ? ಮತ್ತೇನು ಸಮಾಚಾರ? ಏನಿಲ್ಲ ಸಮಾಚಾರ. ಹೌದೆಲ್ಲ ಆರಾಮನಾ? ಆರಾಮ. ಹೌದಾ? ನಡಿ ಹೋಗಿ ಸ್ನಾನ ಮಾಡಿ ತಿಂಡಿ ಪಡಿ ತಿನ್ನೋದು ಮಾಡೋದು. ನಿದ್ಗೆಟ್ಟಿದ್ಯಾ ರಾತ್ರಿ? ಮೊನ್ನೆ ಅವ್ರಿಗೆ ಅದೂ ಟೆನ್ಷನ್, ನೀನು ಬರೀ ನಿದ್ಗೆಟ್ಟಿದ್ಯಾ, ನಿದ್ದೆನೇ ಮಾಡ್ತಾ ಇಲ್ಲ ಅಂತ. ಹೊಡೋಣ. ಇದು ತಾತನ ಕತೆ. ಆದರೆ ಅಮ್ಮನ ಕಡೆಯಿಂದ ಇನ್ನೊಂದು ಸ್ಟೋರಿ ಇದೆ, ಕೊನೆ ತನಕ ನೋಡಿ ಆ್ಯಂಡ್ ಆ ಸ್ಟೋರಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರ ಲೈಫಲ್ಲಿ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ, ಅದನ್ನು ಮರೆಯೋದಕ್ಕೆ ಆಗಲ್ಲ. ಅಂಥ ಒಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಲೈಫ್ ಲರ್ನಿಂಗ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಎನಿವೇಸ್, ಇವಾಗ ಪ್ರೋಟೀನ್ ಶೇಕ್ ಆಫ್ಟರ್ ವರ್ಕೌಟ್. ನೀವೆಲ್ಲರೂ ಹೇಳ್ತೀರಾ ಯಾಕೆ ವರ್ಕೌಟ್, ಮನೆ ಕೆಲಸನೇ ಸಾಕು ಅಂತ. ಬಟ್ ಯು ನೋ ವಾಟ್, ಮನೆ ಕೆಲಸ ಮಾಡಿ, ಆಫೀಸ್ ಕೆಲಸ ಮಾಡಿ, ಯಾವುದೇ ರೀತಿಯ ಒಂದು ವರ್ಕೌಟ್ ಮಾಡೋದು ಇಂಪಾರ್ಟೆಂಟ್. ಯೋಗ ಆಗಲಿ ಅಥವಾ ಕ್ರಿಕೆಟ್ ಆಟಾಡೋದು, ಎನಿ ಔಟ್ಡೋರ್ ಸ್ಪೋರ್ಟ್ಸ್ ಆಟಾಡೋದಾಗಿರ್ಬೋದು, ಇಂಡೋರ್ ಆ್ಯಕ್ಟಿವಿಟೀಸ್, ಯೋಗ, ಮೆಡಿಟೇಷನ್, ನಮ್ಮ ಬಾಡಿಗೆ ಈ ಥರದ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಮೂಲಿ ಕೆಲಸ ಇದ್ದೇ ಇರುತ್ತೆ, ಬಟ್ ನಮಗಾಗಿ ಆ 1 hour ಸ್ಪೆಂಡ್ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್. ಅದು ಮಾಡಿದಾಗ ಮಾತ್ರ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಬಿಕಾಸ್ ನಾನು ವರ್ಕೌಟ್ ಮಾಡಿ ಬಂದಾಗ ಐ ಫೀಲ್ ಸೋ ಮಚ್ ಬೆಟರ್. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಅಯ್ಯೋ, ನನಗೆ ನಗುನೇ ಬರ್ತಾ ಇದೆ. ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಇಲ್ಲಿ ಹೇಗೆ ಉಪ್ಪಿಟ್ಟು ಮಾಡ್ತೀರಾ ನೀವು, ಬರೀ ಪ್ಲೇನ್ ಉಪ್ಪಿಟ್ಟು ಅಂತಾರೆ, ಇನ್ನೊಂದಿನ ಒಗ್ಗರಣೆ ಕೊಟ್ಟಿರೋ ಉಪ್ಪಿಟ್ಟು ಅಂತಾರೆ, ಇನ್ನೊಂದಿನ ತರಕಾರಿ ಉಪ್ಪಿಟ್ಟು ಅಂತಾರೆ. ಅದೇ ರೀತಿ ನಮ್ಮ ಕಡೆ ಒಂದಿನ ಉದ್ದಿನ ದೋಸೆ, ಒಂದಿನ ಮಸಾಲೆ ದೋಸೆ, ಒಂದಿನ ನೀರು ದೋಸೆ, ಒಂದಿನ ಕಪ್ಪರ್ ದೋಸೆ, ಏನೇನೋ ದೋಸೆ ವೆರೈಟಿ ಇರುತ್ತೆ. ಇವತ್ತು ಮತ್ತೆ ನೀರು ದೋಸೆ. ಬಟ್ ಏನೇ ಹೇಳಿ, ನೀರು ದೋಸೆ ಆ್ಯಂಡ್ ಚಿಕನ್ ಕರಿ ಅಥವಾ ಇವನ್ ಫಿಶ್ ಕರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಮ್ಮ ಇಲ್ಲಿದ್ದಾಗ ಮಾತ್ರ ನನಗೆ ಈ ಥರ ದೋಸೆ ಅವಾಗವಾಗ ಸಿಗ್ತಾ ಇರುತ್ತೆ. ಅದು ಬೇರೆ ನೀರು ದೋಸೆ ಅಮ್ಮ ಬಂದಾಗ ಮಾತ್ರ. ಸೊ ಸಂಡೇ ಇದ್ರೆ ನಮ್ಮ ಮನೆಯಲ್ಲಿ ರಿಲ್ಯಾಕ್ಸ್ಡ್ ಆಗಿ ಎಲ್ಲ ಸ್ಲೋ ಕೀಯಲ್ಲಿ ಆಗುತ್ತಾ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಇವಾಗ ಮೈ ಹೀರೋ ಜಸ್ಟ್ ಪಾಸ್ಡ್. ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇಟ್ ವಾಸ್ 2 o'clock. ಸೊ ಡಿಪೆಂಡಿಂಗ್ ಆನ್ ಮೈ ಹೇರ್ ಕಂಡೀಷನ್ ಅಲ್ವಾ, ನಾನು ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಇದು ಆ್ಯಂಟಿ ಡ್ಯಾಂಡ್ರಫ್, ಇದೂ ಆ್ಯಂಟಿ ಡ್ಯಾಂಡ್ರಫೇ. ಇದು ಬಿ ಬ್ಲಂಟ್ ಅವ್ರದ್ದು, ಇದು ಮಾಮಾ ಅವ್ರದ್ದು. ಈ ಶಾಂಪು ನನಗೆ ಫ್ಲೇಕಿ ಸ್ಕ್ಯಾಲ್ಪ್ ಇತ್ತು ಅಂತ ತಗೊಂಡಿದ್ದೆ, ಬಟ್ ಅದು ತುಂಬ ಆಯಿಲಿ ಮಾಡುತ್ತೆ ಅಂತ ಐ ಆಮ್ ನಾಟ್ ಯೂಸಿಂಗ್ ಇಟ್. ಆ್ಯಂಡ್ ಇದು MK Fin ಅವರ ಬಾಡಿ ಸ್ಕ್ರಬ್. ಇಟ್ಸ್ ಟೈಮ್ ಫಾರ್ ಅ ಗುಡ್ ಶವರ್.
ಇತ್ತೀಚೆಗೆ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ದಾರೆ ಮೇಜರ್ ಆಗಿ. ಬಟ್ ಇವತ್ತು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಚೆಕಿಂಗ್ ಮಾಡ್ತಾ, ನನಗೆ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ಏನೇನ್ ಇಡ್ಬೇಕು ಅಂತ, ಸೊ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ತುಂಬಾ ಈ ತರದ ಕಪ್ಸ್ ಇದೆ, ಬಟ್ ಅದ್ರಲ್ಲಿ ನಮ್ಮ ಫೇವ್ರೆಟ್ ಬಂದ್ಬಿಟ್ಟು ಈ ಕಿಯಾ ಅವರು ಕೊಟ್ಟಿರುವಂತ ಕಪ್, ಇದ್ರಲ್ಲೇ ಕುಡಿಯೋದಕ್ಕೆ ಇಷ್ಟ. ಐ ಹ್ಯಾಡ್ ರಿಯಲಿ ಬ್ಯಾಡ್ ಹೆಡ್ಡೇಕ್ ಆಯಿತಾ. ಸೊ ನಾನು ಏನು ಮಾಡಿದೆ ಅಂದರೆ ಐ ವಾಂಟೆಡ್ ಟು ಫೀಲ್ ಫ್ರೆಶ್. ಇಲ್ಲಾಂದರೆ ನಾನು ಇದೆಲ್ಲ ಮಾಡ್ತಾನೆ ಇರಲಿಲ್ಲ ಅನಿಸುತ್ತೆ. ತಲೆಗೆ ಸ್ನಾನ ಮಾಡಿ ಬಂದಮೇಲೆ ಐ ಫೆಲ್ಟ್ ಮಚ್ ಬೆಟರ್. ನಿಮಗೂ ಒಂದು ಟಿಪ್, ಇಫ್ ಯು ಹ್ಯಾವಿಂಗ್ ಅ ಬ್ಯಾಡ್ ಹೆಡ್ಡೇಕ್ ಅಲ್ಲ, ಸ್ವಲ್ಪ ರಿಲ್ಯಾಕ್ಸಿಂಗ್ ಬಾತ್ ಮಾಡಿ ಬೆಟರ್ ಫೀಲ್ ಆಗೇ ಆಗುತ್ತೆ. ಆ್ಯಂಡ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಸೊ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿ ಮನೇನ ನೀಟಾಗಿ ಸೆಟ್ ಮಾಡಿ ಇಟ್ಸ್ ಟೈಮ್ ಫಾರ್ ಮೈ ಈವ್ನಿಂಗ್ ಕಾಫಿ ಅಂತ ಇಲ್ಲಿ ವಾಟರ್ನ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಈವ್ನಿಂಗ್ ಆಲ್ಮೋಸ್ಟ್ 4:30 ಅಂತ ಹೇಳ್ಬೋದು. ಬೆಳಿಗ್ಗೆ ಕಾಫಿ ಮಿಸ್ ಆಯ್ತು, ಐ ಹ್ಯಾವ್ ರಿಯಲಿ ಬ್ಯಾಡ್ ಹೆಡೇಕ್. ಸೊ ಇವತ್ತು ಕಾಫಿ ಮಾಡ್ತಾ ಇದ್ದೀನಿ, ಬಟ್ ನಾನೊಂದು ಹೊಸ ಪ್ರಾಡಕ್ಟ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತು, ಬಟ್ ಇದ್ರಲ್ಲಿ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಕಾಫಿ ಎಷ್ಟು ಇಷ್ಟ ಅಂತ. ಸೊ ಬೇಸಿಕಲಿ ಇದು ತುಂಬಾ ಈಸಿ ಆಯ್ತಾ. ಇದರಲ್ಲಿ ಫುಲ್ ಕಾಫಿ ಪೌಡರ್ ಹಾಕಬೇಕು. ಅದಾದ್ಮೇಲೆ ಇದಿದೆಯಲ್ಲ, ಈ ಸ್ಕೂಪಲ್ಲಿ ಕಾಫಿ ಪೌಡರ್ ತೆಗಿಬೇಕು, ಹಾಕಬೇಕು, ಇದನ್ನ ಹಿಂಗೆ ಪ್ರೆಸ್ ಮಾಡಬೇಕು. ಆಮೇಲೆ ಇದನ್ನ ಇಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ಹಿಂದ್ಗಡೆ, ತೋರಿಸ್ಲಾ? ಈ ತರ ಇದರಲ್ಲಿ ಇಷ್ಟು ನೀರು ಹಾಕಿದ್ದೀನಿ. ಮೆಷಿನ್ ಆನ್ ಮಾಡಬೇಕು. ಓಕೆ, ಅಂಡ್ ಅದಾದ್ಮೇಲೆ ಇಲ್ಲಿಟ್ರೆ ನನ್ನ ಕಪ್ ಕಾಫಿ ಹಾಗೆ ಬೀಳುತ್ತೆ, ನೀರ್ ಮತ್ತೆ ಕಾಫಿ ಮಿಕ್ಸ್ ಆಗಿ. ಆಮೇಲೆ ನಮಗೆ ಕೆಫೆನಲ್ಲೆಲ್ಲ ಕೊಡ್ತಾರಲ್ಲ, ಒಳ್ಳೆ ಫ್ರಾಕ್ ತರ ಬರುತ್ತೆ, ಬೆಳ್ಳಗಿರುತ್ತೆ ಮೇಲ್ಗಡೆ, ಅದನ್ನ ಒಂದ್ ಕಪ್ ಇಟ್ಟು ಅದನ್ನ ಕೂಡ ಮಾಡ್ಬೋದಂತೆ. ಸೊ ಕೆಫೆ ಸ್ಟೈಲ್ ಕಾಫಿ ಮನೆಯಲ್ಲೇ ಇವತ್ತು ವಿದಿನ್ ಅ ಬಜೆಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಚೆನ್ನಾಗಿ ಬಂದ್ರೆ ನಿಮಗೆ ಹೇಳ್ತೀನಿ. ಓಕೆನಾ? ಇದನ್ನ ಇವಾಗ ಲೆವೆಲ್ ಮಾಡೋದಕ್ಕೆ ಇದಿದೆಯಲ್ಲ, ಇದರಿಂದ ಅದನ್ನ ಪ್ರೆಸ್ ಮಾಡೋದು. ಓಕೆ, 1 ಸ್ಪೂನ್ ಕಾಫಿ ತಗೊಂಡ ಇದನ್ನ ಇವಾಗ ಕಂಟೈನರ್ಗೆ ಹಾಕಿ ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನ. ಸೊ ಕ್ಲೋಸಪ್ ಶಾಟ್ಸ್ ತೋರಿಸ್ತಾ ಇದ್ದೀನಿ. ಆಮೇಲೆ ಈ ಅನಲಾಗ್ ಇದೆಯಲ್ಲ 18ನಲ್ಲಿರೋದು ಆ ಕಪ್ ಸೈನ್ಗೆ ಬರಬೇಕು. ಆವಾಗ ಮೇಲ್ಗಡೆ ಇರುವಂಥ ಆ ಒಂದು ಕಪ್ ಸೈನ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಫಿ ಪೌಡರ್ ಜೊತೆಗೆ ನೀರು ಮಿಕ್ಸ್ ಆಗಿ ಬರುತ್ತೆ. ಆಮೇಲೆ ಮಿಲ್ಕ್ ಹಾಕಬೇಕು ಅಂದರೆ ಅದರ ಕೆಳಗಡೆ ಆಪ್ಷನ್ನ ಫೋಮಿಂಗಿಗೆ ಕ್ಲಿಕ್ ಮಾಡಿದ್ರೆ ಫೋಮ್ ಬರುತ್ತೆ. ಸೊ ಲೈಕ್ ಯು ಕ್ಯಾನ್ ಸಿ, ಹಾಫ್ ಕಪ್ ಮಿಲ್ಕ್ ಇದ್ದಿದ್ದು ಆಲ್ಮೋಸ್ಟ್ ಫುಲ್ ಕಪ್ ಆಗಿದೆ. ಹಾಕ್ಬೇಕಾದ್ರೆ ಫುಲ್ ಮೆಸ್ಸಿಯಾಗಿ ಬಿದ್ದ್ಬಿಟ್ಟಿದೆ ಆಯ್ತಾ. ಡೋಂಟ್ ಜಡ್ಜ್ ಮೀ. ಬಟ್ ಇವಾಗ ನೋಡಿ ಹೆಂಗೆ ಫೈನಲ್ ಪ್ರೆಸೆಂಟೇಷನ್ ಕೆಫೆ ಸ್ಟೈಲ್ ಬಂದಿಲ್ವಾ? ಸೂಪರ್ ಅಲ್ವಾ? ಡೆಫಿನೆಟ್ ಆಗಿ ಕೆಫೆ ಸ್ಟೈಲ್ ಬಂತು ತಾನೆ. ನೀವೇ ನೋಡಿದ್ರಿ, ಬ್ಲಾಕ್ ಕಾಫಿ ಇತ್ತು, ಆಮೇಲೆ ಹಾಲು ಹಾಕ್ದೆ, ಅಂಡ್ ಮೇಲ್ಗಡೆಗೆ ದೇರ್ ಇಸ್ ಫ್ರಾತ್. ದಿಸ್ ಇಸ್ ನೈಸ್. ತಾತ ನನಗಿಲ್ವಾ ಅಂತ ನಾನು ಮಾಡುದಲ್ಲ, ಅದು ಹಂಗೆ ಬರ್ತಾ ಇದೆ ಅಲ್ವಾ? ನೆಕ್ಸ್ಟ್ ನಮ್ಗೆ ಈಗ ನಿಮಗ್ ಬೇಕಾ ಬ್ರೂ ಕಾಫಿ ಅಂತೆ. ಅಗಾರೋ ಅವರ ಈ ಒಂದು ಕಾಫಿ ಮೆಷಿನ್ ಮನೆಯಲ್ಲಿ ತುಂಬಾ ಡಿಮಾಂಡ್ ಆಗಿದೆ. ನಿಮ್ಗೂ ಬೇಕು ಅಂದ್ರೆ ಚೆಕ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ವೆರಿ ಈಸಿ ಟು ಯೂಸ್. ಇನ್ನ ವೆರಿ ಸಿಂಪಲ್. ಈ ತರ ಕಪ್ ಇಟ್ರೆ ಕಾಫಿ ತಗೊಂತಾನೆ ಬರುತ್ತೆ. ಗೆಸ್ಟ್ ಗಳು ಬಂದಾಗ್ಲೂ ಬಿಸಿ ಬಿಸಿ ಕಾಫಿ ಕೊಡ್ಬೋದು. ಗ್ಯಾಸ್ ಇಲ್ಲದೆ ಇರುವಂತ ಪರಿಸ್ಥಿತಿನಲ್ಲೂ ವೆರಿ ಹೆಲ್ಪ್ಫುಲ್. ಅಂಡ್ ಐ ಆಮ್ ಲವಿಂಗ್ ದಿಸ್. ಟ್ರಸ್ಟ್ ಮೀ, ಶುಗರ್ ಇಲ್ಲ, ಬಟ್ ನನಗೆ ಕಾಫಿ ವಿದೌಟ್ ಶುಗರ್ ಇಸ್ ಆಲ್ಸೋ ವೆರಿ ಗುಡ್. ದಿಸ್ ಇಸ್ ಟು ಗುಡ್. ಚೆನ್ನಾಗಿದೆ. ಅಂಡ್ ಐಮ್ ಶೋರ್ ನೀವು ನಂತರ ಕಾಫಿ ಲವರ್ ಆದ್ರೆ ನಿಮಗೆ ಇಷ್ಟ ಆಗೇ ಆಗುತ್ತೆ. ಪ್ಲೀಸ್ ಚೆಕ್ ಮಾಡಿ, ಬೈ ಮಾಡಿ. ಐ ಲವ್ ಇಟ್. ಕಾಫಿ ನಾಷ್ಟಾನ ಬೇಡ, ಕಮ್ಮಿ ಕೊಡು. ಕುಡ್ರಿ, ಪರವಾಗಿಲ್ಲ. ಚೆನ್ನಾಗೈತೆ ಮೊಮ್ಮಗಳು ಮಾಡಿದ್ದು. ಸ್ಟ್ರಾಂಗ್ ಆಗೈತೆ, ಚೆನ್ನಾಗೈತೆ. ಬ್ರೂ ಕಾಫಿ, ಬ್ರೂ ಅಲ್ಲ. ಈ ಕಾಫಿ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್. ನಮ್ಮ ಅಮ್ಮಂಗೆ ಇದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಟೆನ್ಷನ್. ಕ್ಲೀನ್ ಮಾಡಿಲ್ಲ ಅಂದ್ರೆ ಕಾಫಿ ಹೆಲ್ತ್ಗೆ ಹೇಗಾಗುತ್ತೆ ಅಂತ. ಸೊ ಐ ಸೆಡ್ ಏನು ಇಲ್ಲ, ಇದನ್ನ ಫಸ್ಟ್ ತೆಗೆದ್ರೆ ಅದೇ ಕ್ಲೀನ್ ಆಗುತ್ತೆ ಅಂತ. ಅದ್ ಬಿಟ್ರೆ ಹಿಂದ್ಗಡೆ ಇರೋದೆಲ್ಲ ನೀರಲ್ವಾ, ಸೊ ನಾಟ್ ಟು ವರಿ ಅಂತ. ಬಟ್ ಇವಾಗ ನಾನು ಅಮ್ಮ ಸೇರಿ ನಿಮ್ಗೊಂದು ರೆಸಿಪಿ ಹೇಳ್ಬೇಕು ಅಂತ ಇದೀವಿ. ಚಿಲಕ್ಕಿ ರೈಸ್. ಅದಕ್ಕೂ ಮುಂಚೆ ನಾವಿಬ್ರು ಬೆಳಿಗ್ಗೆಯಿಂದ ಫುಲ್ ಜಗಳನೇ ಮಾಡ್ತಾ ಇದ್ವಿ. ಇವತ್ತು ಹೋಗ್ತೇನೆ ನಾನು, ಆಯ್ತಾ? ಟಿಕೆಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅಷ್ಟೇ, ನಂಗೆ ನನ್ನ ಅಮ್ಮ ಅಂದ್ರೆ ಫುಲ್ ಫೇವ್ರೇಟ್. ಹಾಗೆ ಅಲ್ವಾ? ತಾಯಿ ಮಗಳು ಜಗಳ ಮಾಡೋದು ಒಂದಾಗ, ಇಲ್ಲ ಜಗಳ ಮಾಡೋದು ಒಂದಾಗ ಅಲ್ವಾ? ಎಷ್ಟು ಸಿಟ್ಟು ಬರುತ್ತಂದ್ರೆ ಅಮ್ಮ ಯಾಕೆ ಹೀಗೆ ಅಂತ ಅನ್ಸುತ್ತೆ.
ಅವ್ರಿಗೆ ಅನ್ಸ್ಬೋದು. ನಾನು ಹೇಳ್ಬೇಕದನ್ನ ಅಲ್ವಾ? But anyways, I love my mummy so much. ಈಗ ನಿಮ್ಗೆ ರೈಸ್ ರೆಡಿ ಅರ್ಧ ಗಂಟೆ ನಂತರ. ಓಕೆ, ಸೊ ಬೇಸಿಕ್ಲಿ ನಾವು ಆಕ್ಚುಲಿ ಸಿಟ್ಟಿತ್ತಲ್ಲ ಅಲ್ಲ ಬೇಡ ಇವಾಗ ವಿಡಿಯೋ ಅಂತ. ನನಗೆ ಮೂಡ್ ಚೆನ್ನಾಗಿರ್ಬೇಕು ವಿಡಿಯೋ ಮಾಡ್ಬೇಕಂದ್ರೆ. ಇದೇನ್ ಸುಮ್ನೆ ತಮಾಷೆ ಮಾಡೋದಲ್ಲ, ನಾನು ಹೆಂಗಿರ್ತೀನಿ ನನ್ನ ಪರ್ಸನಾಲಿಟಿ ಹಂಗೆ ಶೇರ್ ಮಾಡ್ಬೇಕು ಅಲ್ವಾ. ಸಿಟ್ಟಲ್ಲಿದ್ದಾಗ ಹೆಂಗಪ್ಪ ವಿಡಿಯೋ ಮಾಡೋದಕ್ಕಾಗುತ್ತೆ ಅಲ್ವಾ? ಇದ್ರ ಹೊಟ್ಟೆ ಒಳಗೆ ಕೈ ಹಾಕ್ಬೇಕಾ, ಸಿಟ್ಟು ಯಾವಾಗ ಬರ್ತದಂತ ನನಗೆ ಗೊತ್ತಲ್ವಾ? ಓ ಎನಿವೇ, ಸೊ ಐ ಥಾಟ್ ಐ ಬಿ ವೆರಿ ಆನೆಸ್ಟ್ ಅಂತ ನಿಮ್ ಜೊತೆಗೆ. ಫಸ್ಟ್ ಆಫ್ ಆಲ್, ಇವಾಗ ಕುಚ್ಚಲಕ್ಕಿ ರೈಸ್ ಹೆಂಗ್ ಮಾಡೋದು, ಎಷ್ಟು ಆರ್ಬೇಕು? ಇವಾಗ ನಮ್ದು ಮಾಮೂಲಿ ರೈಸ್ ಮಾಡೋದಕ್ಕೆ 5-10 ಮಿನಿಟ್ಸ್ ಸಾಕು ಅಲ್ವಾ? ಇದು 1.5 hour ಬೇಕು, 1.5 ಗಂಟೆ. ಅಂದ್ರೆ ಅದು ಗ್ಯಾಸ್ ಏನಷ್ಟು ಖರ್ಚಾಗುದಿಲ್ಲ, ಯಾಕಂದ್ರೆ ಅದೇ ಸುಳ್ಳು ಗೈಸ್, ನಮ್ ಗ್ಯಾಸ್ 15 ಖಾಲಿ ಆಗಿದೆ. ಇಲ್ಲ ಇಲ್ಲ, ಸುಳ್ಳು ಸತ್ಯ. ಅದ್ರದ್ದೇ ಪಾಟ್ ಇದೆ, ಅದ್ರಲ್ಲಿ ಇಟ್ರೆ ಅದ್ರಷ್ಟಕ್ಕೆ ಬೇಯ್ತಾ ಇರ್ತದೆ. ಮತ್ತೆ ಒಂದು 1 hour ಆದ್ಮೇಲೆ 10 ಮಿನಿಟ್ಸ್ ಕುದಿಸಿ ಪುನಃ ಅದ್ರಲ್ಲಿ ಇಟ್ರೆ ಮತ್ತೆ ಬಗ್ಸಿದ್ರೆ ಆಯ್ತು 1 hour ಬಿಟ್ಟು. ಬಟ್ ಇದೆಲ್ಲ ನಮ್ಮ ಮನೆಗಲ್ಲ ಗೈಸ್. ನಾನು ಅಲ್ಲ, ನಿಜವಾಗಿ ಮಾಡುವವರಿಗೆ ತುಂಬಾ ಈಸಿ. ಯಾರಿಗೆ ಕುಚ್ಚಲಕ್ಕಿ ರೈಸ್ ಇಷ್ಟ ಆಗ್ತದ ಅವರತ್ತು ಇದನ್ನು ಕಲಿತಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಂಚ ಮಾಡ್ಕೊಂಡು ಫಸ್ಟ್ ಪಲ್ಲೆ ಫಸ್ಟ್ ಗ್ಯಾಸ್ ಅಲ್ಲಿ ಅನ್ನಕ್ಕೆ ನೀರು ಇಡಬೇಕು. ಇದರಲ್ಲಿ 3/4 kg ರೈಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಡೈರೆಕ್ಟ್ ಗ್ಯಾಸ್ ಅಲ್ಲಿ ಇಡೋದಾದ್ರೆ ಆಗುದಿಲ್ಲ, ಬಾಕ್ಸ್ ಅಲ್ಲಿ ಇಡುದ್ರಿಂದ ಮಾಡ್ಬೋದು. ಇದ್ರಲ್ಲಿ 3/4 kg ಅಕ್ಕಿ ಅನ್ನ. ನೀರು ಸ್ವಲ್ಪ ಕಾಯ್ಬೇಕು, ಹೊಗೆ ತರ ಬರ್ಬೇಕು. ಮತ್ತೆ ಅಕ್ಕಿ ತೊಳೆದು ನೀರಿಗೆ ಹಾಕ್ಬೇಕು. ಅದು 10 ನಿಮಿಷದಲ್ಲಿ ಕುದಿ ಬಂದ ಕೂಡ್ಲೆ ಬಾಕ್ಸ್ ಇಡುದು. ಅಂಡ್ ಇದು ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀರಾ? ಆ ರೈಸ್ ಒಂದು ಕುದಿ ಬಂದ ಕೂಡಲೇ ಇದ್ರಲ್ಲಿ ಇಡುದು. ಇದು ಇರ್ಲೇಬೇಕು, ಇದಾದ್ರೆ ಬೆಲ್ಟ್. ಇದು ಇಲ್ಲದಿದ್ರೆ ಸ್ವಲ್ಪ ಬೇಯುವುದು ಕಷ್ಟ. ಓಕೆ, 1 hour ಇಟ್ಟು ಮತ್ತೆ ವಾಪಸ್ ತೆಗೆದು ಗ್ಯಾಸ್ ಅಲ್ಲಿ ಇಡ್ಬೇಕು. ಇದು ದೊಡ್ಡ ಲೋಟ, ಅದಕ್ಕೆ 2 ಗ್ಲಾಸ್ ಹಾಕ್ತಿದ್ದೇನೆ. ಒಂದು ದೊಡ್ಡ ಲೋಟದಲ್ಲಿ 2 ಗ್ಲಾಸ್ ರೈಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಆ ಪಾತ್ರೆಯಲ್ಲಿ ಇಷ್ಟೇ ಬೇಯುದು. ಇದೊಂದು 4-5 ಸಲ ತೊಳಿಬೇಕು. ಕುಚ್ಚಲಕ್ಕಿ 2 ಸಲ ತೊಳೆದ್ರೆ ಸಾಕಾಗುದಿಲ್ಲ, ಇದ್ರದ್ದು ಗಂಜಿ ನೀರೆಲ್ಲ ಹೋಗ್ಬೇಕು. ಅದಾದ್ರೆ ಅನ್ನ ಸ್ವಲ್ಪ ಕಲರ್ ಚೇಂಜ್ ಇರ್ತದೆ. ಈ ತರ ಜಾಸ್ತಿ ಬಿಸಿ ಆಗ್ಬೇಕು, ನೀರು ಹೊಗೆ ಬರ್ತಾ ಇರ್ಬೇಕು, ಆವಾಗ ಈ ಅಕ್ಕಿ ಹಾಕ್ಬೇಕು. ಇವಾಗ ಎಷ್ಟು ನಿಮಿಷ ಬೇಯಬೇಕು? 10 ನಿಮಿಷ. 10 ನಿಮಿಷದಲ್ಲಿ ಕುದಿ ಬರ್ತದೆ. ಒಟ್ನಲ್ಲಿ 2 hours ಬೇಕು ಈ ರೈಸ್ ಮಾಡೋದಕ್ಕೆ. ಬೇಕು. ಅಷ್ಟರಲ್ಲಿ ನಮ್ ವೈಟ್ ರೈಸ್ ಒಂದು 10 ಸತಿ ಮಾಡಾಕ್ಬೇಕಾ? ಇಲ್ಲ, ಯಾಕಂದ್ರೆ ವೈಟ್ ರೈಸ್ ಅನ್ಸತ್ತೆ ಅಲ್ವಾ? ಅಲ್ಲ, ಅದು ಸೀಟಿ ಆಗ್ಬೇಕು. ಸೀಟಿ ಆದ್ಮೇಲೆ ತಣ್ಣಗಾಗ್ಬೇಕಲ್ವಾ? ಇದು ಹೇಗೂ ಮನೇಲಿ ಹೆಂಗಸರು ಫ್ರೀ ಆಗಿರ್ತಾರಲ್ಲ, ನಮ್ಮಂತವರಿಗೆಲ್ಲ ಈಸಿ ಇದೆ. ಏನ್ ಗೊತ್ತಾ, ನಮ್ಮಂತವರಿಗೆಲ್ಲ ಕಷ್ಟ. ಏನ್ ಗೊತ್ತಾ, ನಮ್ಮ ಅಭ್ಯಾಸ ಇದ್ದಾಗ ಇವಾಗ ರಾಗಿ ಮುದ್ದೆ ಮಾಡೋದು 5 ನಿಮಿಷ ಕೆಲಸ. ಅದು ಹೀಗೆ ಕಡಿಬೇಕು. ನಮಗೆ ಅದು ನೋಡಾಗ ಅಯ್ಯೋ ಈ ರಾಗಿ ಮುದ್ದೆ, ಅದು ಊಟಕ್ಕಾಗುವಾಗ ರಾಗಿ ಮುದ್ದೆ ಮಾಡಿ ಹೊರಡ್ತಾರೆ, ಅದೆಲ್ಲ ನಮ್ಗೆ ರಗಳೆ. ಇದಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ, ಮತ್ತೆ ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೇವೆ. ನನಗೆ ವೈಟ್ ರೈಸ್ ಅಂದ್ರೆ ಈಸಿ. ಈ ಗಂಜಿಯಿಂದ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಗಾಯನೇ ಆಗ್ಬಿಟ್ಟಿದೆ. ನೋಡಿ, ಇದೆಲ್ಲ ಬೇಕಾ? ಬಟ್ ನಾನ್ ನಿಮ್ ಜೊತೆ ಹಂಚ್ಕೋಬೇಕು. ಇದು ಮಾಡ್ಬೇಕಾದ್ರೆ ನನಗೆ ನೆನಪಾಯ್ತು, ಬರ್ಲಿ ಅಕ್ಕಲ್ಲಿಗೆ ಕುಸ್ತಿ ಏನೋ ಸ್ಟೋರಿಯಾ. ಅವಳು UKG ಅಲ್ಲಿ ಇದ್ಲು, ಸ್ವಲ್ಪ ಪೋಖ್ರಿ ಅವಳು ಸಣ್ಣದಿರುವಾಗ. ನನ್ನ ಹತ್ರ ಬ್ರಷ್ ಕೇಳಿದ್ಲು, ಹಲ್ಲುಜ್ಜದು ಬ್ರಷ್ ಬೇಕಂತ. ನಾನೇನ್ ಮಾಡಿದೆ, ಕಿಚನ್ ಅಲ್ಲೇ ಏನೋ ಕೆಲಸ ಮಾಡ್ತಾ ಇದ್ದೆ, ಈಗ ಕೊಡ್ತೇನೆ ಅಂತ. ಅಷ್ಟರಲ್ಲಿ ಅವಳು ಇದೇ ತರ ಅನ್ನದ ಬಾಕ್ಸ್ ಸ್ಕ್ವೇರ್ ಅಲ್ಲಿ ಇತ್ತು ನಮ್ಮ ಅಮ್ಮನ ಮನೆಯಲ್ಲಿ. ಅದ್ರ ಮೇಲೆ ಹತ್ತಿ ತೆಗಿಲಿಕ್ಕೆ ಹೋದ್ಲು. ಅದ್ರ ಒಳಗೆ ಇದೇ ತರ ಅನ್ನದ ಪಾತ್ರೆ ಇತ್ತು. ಇವಳೇನ್ ಮಾಡಿದ್ಲು, ತೆಗಿಲಿಕ್ಕೆ ಹೋಗೋ ಜಾರಿ ಬಿದ್ಲು. ಅದು ಬಾಕ್ಸ್ ಸಮೇತ ಕೆಳಗೆ ಬಿತ್ತು, ಗಂಜಿ ಎಲ್ಲ ಚೆಲ್ಲಿತು. ಇವಳು ಅದ್ರ ಮೇಲೆ ಬಿದ್ಲು, ಚಲ್ಲಾಪಿಲ್ಲಿ. ನಾನು ಕಿಚನ್ ಅಲ್ಲಿ ಇದ್ದೇನೆ. ನಾನು ಏನು ಮಾಡ್ತೀನಿ, ಕಿರ್ಚುದು, ಇವಳು ಕಿರ್ಚುದು, ನಾನು ಕಿರ್ಚುದು, ಇವಳು ಕಿರ್ಚುದು. 30% ಎಲ್ಲ ಗಾಯ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಬೇಸಿಕ್ಲಿ ನನ್ನ ಪಾದ ಲೈಫ್ ಅಲ್ಲಿ ಮರಿಲಿಕ್ಕಾಗದ ಇನ್ಸಿಡೆಂಟ್ ಅದು ನನಗೆ. ನನಗೆ ಇವತ್ತಿನವರೆಗೆ ಅವಳು ಗ್ಯಾಸ್ ಹತ್ರ ಇದ್ರೆ ಭಯನೇ. ಬೇಡ, ನೀನ್ ಹೋಗುದೇ ಬೇಡ, ಎಣ್ಣೆಲ್ಲಂತೂ ನೀನ್ ಫ್ರೈ ಮಾಡುದೇ ಬೇಡ. ನೀವ್ ಹೇಳ್ತಿರಲ್ಲ ಜಾಸ್ತಿ ನೀವು ಕುಕಿಂಗ್ ಯಾಕೆ ಮಾಡಲ್ಲ ಅಂತ. ಬಿಕಾಸ್ ನಮ್ಮ ಅಮ್ಮ ತುಂಬಾ ಪ್ರೊಟೆಕ್ಟಿವ್ ಆಯ್ತಾ. ಗ್ಯಾಸ್ ಹತ್ರ ಹೋಗ್ಬಾರ್ದು, ನಾನು ಅದು ಇದು ಕೆಲಸ ಮಾಡ್ಬಾರ್ದು, ಏನ್ ಮಾಡೋದಕ್ಕೆ ಬಿಡಲ್ಲ. ಟೆನ್ಷನ್ ನನ್ಗೆ ಬೇಡ, ನಾನಿರುವಾಗ ನಾನೇ ಮಾಡ್ತೇನೆ ಅಂತ. ಇವಳು ಏನಾದ್ರೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಇವಳಿಗೆ ಹೇಳಿ ಹೋಗುದು, ನೀನ್ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಬೇಡ, ಫ್ರೈ ಮಾಡ್ತೇನೆ. ಏನು ಮಾಡೋದಕ್ಕೆ ಬಿಡಲ್ಲ ಅವರು. ಬಟ್ ಈ ಇನ್ಸಿಡೆಂಟ್ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಮರೆಯಲ್ಲ, ಎಲ್ಲರಿಗೂ ನೆನಪಿದೆ. ಅಂಡ್ ನನ್ನ ಕಾಲಿನ ಪಾದ ಇದೆಯಲ್ಲ, ನನ್ನ ಲೆಫ್ಟ್ ಲೆಗ್ ಅಲ್ಲಿ ಫುಲ್ ಕಲೆ ಇದೆ. ಅಂಡ್ ಆ ಮಾರ್ಕ್ ಇನ್ನ ಹೋಗಿಲ್ಲ. ಅಂಡ್ ನನ್ನ ಲೆಫ್ಟ್ ಲೆಗ್ ಅಲ್ಲಿ ಈ ಗಂಟು ಇದೆಯಲ್ಲ, ನೀಯಿಂದ ಕೆಳಗಡೆ ತನಕ ಮಾರ್ಕ್ ಇದೆ. ತುಂಬಾ ನೋವು ತಿಂದಿದ್ದಾಳೆ. ಒಂದು 6 years ಆಗಿರ್ಬೋದು. ಪಾಪ ಅವಳ ಮಾವ ಈ ತರ ಚಿಕ್ಕ ಪಾಪನ ಎತ್ಕೊಂಡು ಹೋದಾಗ ಹೋಗಿದ್ದಾರೆ. ಅಂದ್ರೆ ಅಷ್ಟೆಲ್ಲ ಗಾಯ ಆಗಿತ್ತು. ಬಿಸಿ ಗಂಜಿ ಚೆಲ್ಲಿ ಅದು ಕೂಡ್ಲೆ ಉಬ್ಬೆ ಬಂದ್ ನಿಂಚಿನ ಅದ್ ನಾನು ಚಿಕ್ಕವಳಿದ್ನಲ್ಲ, ಸೊ ಸ್ಕಿನ್ ಎಲ್ಲ ಎದ್ದು ಬಿಟ್ಟು ಆ ಸ್ಕಿನ್ ಲೇಯರ್ ಎಲ್ಲ ಹೋಗಿ
ಓ ಅಲ್ಲಿ ನೋಡಿದ್ರೆ ಅನ್ನ ಕುದೀತಾ ಇದೆ, ಬಟ್ ಆ ತರ ಆಗಿತ್ತು. ಇಟ್ ವಾಸ್ ಲಿಟಲ್ ಮೇಜರ್ ಇನ್ಸಿಡೆಂಟ್. ಒನ್ ಮಂತ್ ರೆಸ್ಟ್ ಬೇಕಿತ್ತಾ? 1 ಮಂತ್ ರೆಸ್ಟ್ ಬೇಕಿತ್ತು. ಎಷ್ಟು ಹತ್ತಿದ್ಲು ಅಂದ್ರೆ ದಿನಾ ಡ್ರೆಸ್ಸಿಂಗ್ ಮಾಡ್ಬೇಕಿತ್ತಲ್ಲ. ನಾನು ಅವಳಾದ್ರೆ ಚಿಕ್ಕ ಹುಡುಗಿ ಆಗಿದ್ಲಲ್ಲ. ಆವತ್ತಿನಿಂದ ನನ್ಗೆ ಇವಳನ್ನು ಗ್ಯಾಸ್ ಹತ್ರ ಕಳಿಸುದೇ ಇಷ್ಟ ಇಲ್ಲ ನನ್ಗೆ. ಇವಳಿಗೆ ಮನೆಯಲ್ಲಿ ಅಂತೂ ನಾನು ಕಿಚನ್ಗೆ ಕಳಿಸ್ಲಿಲ್ಲ. ಕಿಚನ್ ಅಲ್ಲಿ ಇದ್ದಾಳಂದ್ರೆ ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ಮಾತ್ರ ಕಿಚನ್ ಬರೋದು ಏನಾದ್ರು ತಿನ್ನೋದಕ್ಕೆ ಅಷ್ಟೇ. ಬಟ್ ಆತರ ಅಂತ ನನ್ ಸೊಸೆನು ನಂಗೆ ಅಡಿಗೆ ಮಾಡ್ಬೇಕಂತ ಏನಿಲ್ಲ, ಅವಳಿಗೂ ನಾನು ಎಲ್ಲ ಅಡಿಗೆ ಬಟ್ ನಾನ್ ಹೇಳೋದು ಆನೆಸ್ಟ್ ಆಗಿ ಈ ತರ ಇರಬಾರ್ದು ಅಂತ. ಬಿಕಾಸ್ ನಮಗೆ ಧೈರ್ಯ ಬರಲ್ಲ, ಬಿಡೋದೇ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಒಂದ್ ಕಡೆಯಿಂದ ನನ್ಗೆ ಮಾಡ್ಕೊಡ್ಬೇಕು, ತಿನ್ಸುದಂದ್ರೆ ಇಷ್ಟ. ತಿನ್ನೋದಕ್ಕಿಂತ ಇನ್ನೊಬ್ರು ತಿನ್ಬೇಕು, ಅದು ಖುಷಿ ನನ್ಗೆ. ನಿಮ್ ಮನೆಯಲ್ಲೂ ಹಿಂಗೇನಾ? ಇದೇನಾ ನಿಮ್ಮ ಮನೆ ಸ್ಟೋರಿ? ಬಟ್ ಈ ಮಾರ್ಕ್ಸ್ ಪರ್ಮನೆಂಟ್ ಆಗಿದೆ ನನಗೆ. ಏನ್ ಮಾಡೋದು ಅಲ್ವಾ? ನಾವು ಮಾತಾಡ್ತಾ ಇದ್ವಲ್ಲ ನಿಮ್ ಜೊತೆ, ಅಷ್ಟ್ರಲ್ಲಿ ನೋಡಿ ಇದು ಆಗೇ ಬಿಡ್ತು ರೈಸ್. ಹಾ ಮುದ್ದು ಈಗ ಇಟ್ಟೆಯ 1 ಅವರ್ ಬಿಟ್ಟು ಮತ್ತೆ ತೆಗೆದು 10 ನಿಮಿಷದಲ್ಲಿ ಕುದಿ ಬರ್ತದೆ. ಮತ್ತೆ ಹಾಗೆ ಅದರಲ್ಲಿ ಇಟ್ಟರೆ ಆಯ್ತು. ಮತ್ತೆ 1 ಅವರ್ ಬಿಟ್ಟು ಬಗ್ಸೋದು. ಅರ್ಧ ಇದು ಇಟ್ಟು 2 ನಿಮಿಷದಲ್ಲಿ ಕುದಿ ಬರ್ತದೆ. ಈ ತರ ಆದ್ಕೊಂಡು ತೆಗೆದು ಈಗ ಅರ್ಧ ಬೆಂದಾಗಿದೆ. ಇನ್ನು 1 ಅವರ್ ಬಿಟ್ಟು ಬಗ್ಸೋದು. ಈಗ ಈ ತರ ಗಂಜಿ ಇದೆ, ಈ ತರ ಊಟ ಮಾಡ್ಬೋದು. ಚಟ್ನಿ ಜೊತೆಗೆ, ನಾನ್ ವೆಜ್, ಹುರುಳಿ ಚಟ್ನಿ ಜೊತೆ ಊರಲ್ಲೆಲ್ಲ ಊಟ ಮಾಡ್ತೇವೆ ನಾವು. ಮತ್ತೆ ಅನ್ನನೂ ಬಗ್ಗಿಸ್ಬೋದು. ಊರಲ್ಲೆಲ್ಲ ಈ ನೀರ್ನ ಬಗ್ಸೋದಕ್ಕೆ ಅದರದೇ ಆದಂಥ ಒಂದು ಪಾತ್ರೆ ಇರುತ್ತೆ, ಅದಕ್ಕೆ ಹಾಕಿಡ್ತಾರೆ. ಇದೇ ವೇಸ್ ಇಲ್ಲಿಗೆ ಈ ಒಂದು ಬಿಸಿ ಬಿಸಿ ರೈಸ್ ರೆಡಿ. ಅದೇ ದಿನ CCL ಅವರ 10th ಇಯರ್ ಸೆಲೆಬ್ರೇಷನ್ ಪಾರ್ಟಿ ಅಂತಾನೂ ಇತ್ತು. ಕ್ರಿಕೆಟರ್ಸ್, ಆಕ್ಟರ್ಸ್, ಕನ್ನಡ ಇಂಡಸ್ಟ್ರಿ ಅವರು ಎಲ್ಲ ಇದ್ರು. ಇಟ್ ವಾಸ್ ಅ ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.